ಶ್ರೀರಾಮಚಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಾಳೆ ಅಥವಾ ಮಾರ್ಚ್ 27ನೇ ತಾರೀಕು ಶುಕ್ರವಾರದಂದು ಭಗವಂತ ರಾಮಚಂದ್ರನಾಗಿ ಅವತರಿಸಿದ ಪರಮ ಪವಿತ್ರವಾದಂತಹ ದಿನ. ಆ ದಿನ ಬೆಳಗ್ಗಿನಿಂದ ಉಪವಾಸ ಇದ್ದು ಮಧ್ಯಾಹ್ನ ರಾಮಚಂದ್ರ ಅವತಾರ ಮಾಡಿದಂತಹ ಕಾಲದಲ್ಲಿ ರಾಮಚಂದ್ರನನ್ನು ಪೂಜಿಸಿ ರಾಮನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಿ ಅರ್ಘ್ಯವನ್ನು ಕೊಟ್ಟು ಆನಂತರ ಆಹಾರ ಸ್ವೀಕಾರ ಮಾಡಬೇಕು, ಭೋಜನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತಾ ಇವೆ. ಅದಕ್ಕೋಸ್ಕರ ಯಾರು ಭಕ್ತರಿದ್ದಾರೆ, ಯಾರಿಗೆ ಪೂಜಾ ವಿಧಾನ ಗೊತ್ತಿಲ್ಲ, ಅಂದರೆ ಯಾರು ಶಾಸ್ತ್ರೀಯವಾಗಿ ಪೂಜಾದಿಗಳನ್ನೆಲ್ಲ ತಿಳಿದಿದ್ದಾರೆ ಅವರು ಆ ಹೊತ್ತಿಗೆ ಪೂಜೆಯನ್ನು ಮಾಡ್ತಾರೆ, ಅರ್ಘ್ಯವನ್ನು ಕೊಡ್ತಾರೆ. ಆದರೆ ಯಾರಿಗೆ ಆ ಪೂಜಾ ವಿಧಾನ ಗೊತ್ತಿಲ್ಲ ಅಂತಹ ಸಾಮಾನ್ಯರಿಗೂ ಕೂಡ ಸ್ತ್ರೀಯರಿಗೂ ಕೂಡ ಅನುಕೂಲವಾಗಲಿ ಎಂಬಂತಹ ಉದ್ದೇಶದಿಂದ 27ನೇ ತಾರೀಕು ಶುಕ್ರವಾರ ರಾಮನವಮಿಯಂದು ಮಧ್ಯಾಹ್ನ 12 ಗಂಟೆಯಿಂದ ರಾಮಚಂದ್ರನ ಸರಳವಾದ ಪೂಜಾ ವಿಧಾನ ಹಾಗೂ ರಾಮಚಂದ್ರನಿಗೆ ಹೇಗೆ ಅರ್ಘ್ಯವನ್ನು ಕೊಡುವಂಥದ್ದು ಇದು ಸುಜ್ಞಾನ ವಾಹಿನಿ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇದೆ. ಭಕ್ತರು ಇದರ ಉಪಯೋಗವನ್ನು ಖಂಡಿತವಾಗಿಯೂ ಕೂಡ ಪಡಿಬಹುದು. ಅದೇ ರೀತಿ ಈ ಬಾರಿ ಆ ರಾಮನವಮಿಯಿಂದ 27ನೇ ತಾರೀಕು ಶುಕ್ರವಾರದಿಂದ ಮಧ್ಯಾಹ್ನ 3:30ರಿಂದ 5:50ರವರೆಗೆ ಉಡುಪಿಯ ಸಮೀಪದಲ್ಲಿರುವಂತಹ ಚಿಟ್ಪಾಡಿ ಶ್ರೀನಿವಾಸ ದೇವಸ್ಥಾನದಲ್ಲಿ ರಾಮಾಯಣ ನವಾಹ ಪ್ರಾರಂಭ ಆಗಲಿಕ್ಕಿದೆ. 27ನೇ ತಾರೀಕು ಅಂತ ಪ್ರಾರಂಭ ಆದರೆ ರಾಮನವಮಿಯಂದು 4ನೇ ತಾರೀಕು ತನಕ, ಏಪ್ರಿಲ್ 4ನೇ ತಾರೀಕು ತನಕ ಈ ರಾಮಾಯಣ ನವಾಹ ನಡೀಲಿಕ್ಕಿದೆ. ಈ ರಾಮಾಯಣ ನವಾಹದ ನೇರ ಪ್ರಸಾರ ನೀವು ಸುಜ್ಞಾನ ವಾಹಿನಿ ಚಾನಲ್ನಲ್ಲಿ ವೀಕ್ಷಿಸಬಹುದು. ನೀವು ಕೂಡ ಆ ರಾಮಾಯಣದ ಚಿಂತನೆಯನ್ನು ನಡೆಸಬಹುದು. ಈ ಬಾರಿಯ ಒಂದು ವೈಶಿಷ್ಟ್ಯ ಏನೆಂದರೆ, ಬರೀ ರಾಮಾಯಣದ ಕಥೆಯನ್ನು ನಾವು ಚಿಂತನೆ ಮಾಡುವುದಕ್ಕಿಂತಲೂ ರಾಮಾಯಣದಲ್ಲಿ ಬರುವಂತಹ ಒಂದೊಂದು ಪಾತ್ರಗಳು, ರಾಮಚಂದ್ರನ ವ್ಯಕ್ತಿತ್ವ, ಅದರ ಚಿಂತನೆ, ಸೀತಾದೇವಿ ವ್ಯಕ್ತಿತ್ವ, ಈ ರೀತಿ ಆ ರಾಮಾಯಣದಲ್ಲಿ ಬರುವ ಒಂದೊಂದು ಪಾತ್ರಗಳ ವಿಶೇಷವಾದ ಚಿಂತನೆಯನ್ನು ನಡೆಸುವ ಮೂಲಕ ಆ ರಾಮಚಂದ್ರ, ಸೀತೆ, ಹನುಮಂತ ಮುಂತಾದಂತಹ ಆ ಭಗವಂತ, ಲಕ್ಷ್ಮೀ, ಹನುಮಂತನ ರೂಪಗಳಿಗೆ ನಾವು ವಿಶೇಷವಾದ ಭಕ್ತಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ನಾಳೆ ಖಂಡಿತವಾಗಿಯೂ ಕೂಡ ಅದನ್ನು ಕೂಡ ಭಕ್ತರು ತಾವು 3:30ರಿಂದ ವೀಕ್ಷಿಸಬಹುದು. ಪ್ರತಿ ವರ್ಷದಂತೆ ಈ ಬಾರಿಯೂ ಆನಂತರ ರಾಮನ ಸಂಕೀರ್ತನೆ, ಆನಂತರ ರಾಮಸ್ತೋತ್ರ ಹಾಗೂ ಪೂಜೆ ಇವೆಲ್ಲವೂ ಕೂಡ ಇರ್ತದೆ. ಎಲ್ಲದರಲ್ಲೂ ಕೂಡ ತಾವು ಭಾಗವಹಿಸ್ಬೋದು, ನೇರವಾಗಿ ಭಾಗವಹಿಸಬಹುದು. ಇಲ್ಲದೇ ಇದ್ದರೆ ಸುಜ್ಞಾನ ವಾಹಿನಿ ಚಾನಲ್ನಲ್ಲಿ ನೋಡುವ ಮೂಲಕ ತಾವು ನಮ್ಮ ಭಕ್ತಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಈ 2 ಮಾತುಗಳನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.